ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ರೆಡಿಯಾಗಿ ಆಲ್ರೆಡಿ ತಂಗಿದು ಮದುವೆ ಸ್ಯಾರಿ ಶಾಪಿಂಗ್ ಇದೆ. ಸೊ ಹಾಗಾಗಿ ಹೊರಡಬೇಕಿತ್ತು. ಅಪ್ಪ ಅಮ್ಮ ತಂಗಿ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾಪು ಕೂಡ ರೆಡಿ ಮಾಡಿದ್ದೀನಿ. ಅವಳು ಸ್ವಲ್ಪ ಮನೇಲಿ ಎಲ್ಲರೂ ಬರ್ತಾರೆ ಅಂತಂದರೆ ಬೇಗ ರೆಡಿ ಆಗ್ತಾಳೆ. ಇಲ್ಲಿ ಮಗಳ ಸ್ವಲ್ಪ ಬೇಗ ಎಬ್ಬಿಸ್ಬಿಟ್ಟಿದ್ದೀನಿ. ನಾಳೆ ನಿದ್ದೆ ಟೈಮು. ಸೊ ಫೋನ್ ಕೊಟ್ಟಿದ್ದೀನಿ, ಇಲ್ಲಾಂತಂದರೆ ಮಲಗಿಬಿಡ್ತಾಳೆ. ಅವ್ರು ಬರೋ ತನಕ ಅಟ್ಲೀಸ್ಟು ಆಟ ಆಡ್ತಾ ಇರಲಿ ಅಂತ ಹೇಳಿ. ಸೊ ಅವ್ರು ಬಂದ ಮೇಲೆ ಮೈಸೂರಿಗೆ ಹೊರಡಬೇಕು. ಆ್ಯಂಡ್ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮದುವೆ ಸ್ಯಾರಿ ಅಂತ ಹೇಳಿದ್ರೆ ನಮ್ಮ ಮನೆ ಕಡೆಯಿಂದ ಚಪ್ರದ ಪೂಜೆ ಆಗಿರ್ಬೋದು, ಜೊತೆಗೆ ಶಾಸ್ತ್ರ ಆ್ಯಂಡ್ ಚೌಲ್ಟ್ರಿಗೆ ಹೋಗ್ಬೇಕಾದ್ರೆಲ್ಲ ಸ್ಯಾರಿ, ಮೇಯ್ನಾಗಿ ಧಾರೆ ಸ್ಯಾರಿ ಎಲ್ಲ ಕೊಡಿಸೋದಿತ್ತು. ಸೊ ಫುಲ್ ಅವಳಿಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಫಸ್ಟ್ ಬಂದಾಗ ಟಿಶ್ಯೂ ಸಿಲ್ಕ್ ಎಲ್ಲ ತೋರಿಸಿದ್ರು. ಬಟ್ ಅವಳಿಗೆ ಮದುವೆಗೆ ಬೀಗ್ರೂಟಿಗೆ ಅಂತ ಹೇಳಿ ಟಿಶ್ಯೂ ಸಿಲ್ಕ್ ತೊಗೊಂಡಿದ್ಲು. ಮತ್ತು ಬೇಡ ಟಿಶ್ಯೂ ಸಿಲ್ಕು, ನಾನು ನಾರ್ಮಲ್ ಸಿಲ್ಕ್ ಸ್ಯಾರಿಯಲ್ಲೇ ನೋಡ್ತೀನಿ ಅಂತ ಹೇಳಿದ್ಲು. ಸೊ ಅವಳಿಗೆ ಕಾಮನ್ ಆಗಿ ಇವಾಗೆಲ್ಲ ಗೋಲ್ಡ್ ಕಲರ್ ಸ್ಯಾರಿ ಮತ್ತು ಕ್ರೀಮ್ ಕಲರ್ ಸ್ಯಾರಿ ಎಲ್ಲ ಟ್ರೆಂಡಿಂಗ್ ನಡೀತಾ ಇದೆಯಲ್ಲ. ಸೊ ಅದು ಅವಳಿಗೆ ಆ ಥರ ಇಷ್ಟ ಆಗ್ತಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಹಾಕಬೇಕು ಅಂತ ಹೇಳಿ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ಬಂದಿದ್ಲು. ಸೊ ಇಲ್ಲಿ ಬಂದ ಮೇಲೆ ಅದಕ್ಕೆ ಸಿಮಿಲರ್ ಆಗಿ ಈ ರೀತಿ ಸ್ಯಾರಿ ಸಿಕ್ತು. ಅವಳು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡಿದ್ದಂಥ ಸ್ಯಾರಿ ಇದು. ಧಾರೆಗೆ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದು ಸ್ವಲ್ಪ ಡ್ಯುಯಲ್ ಶೇಡ್ ಇದ್ದಿದ್ದು, ಜೊತೆಗೆ ಅವಳಿಗೆ ಸೊ ಗೋಲ್ಡ್ ಜರಿ ಹೈಲೈಟ್ ಆಗಿರೋ ಅಂಥ ಸ್ಯಾರಿ ಬೇಕಿತ್ತಂತೆ. ಸೊ ಅದೇ ರೀತಿ ಸಿಕ್ತು. ತುಂಬಾ ಖುಷಿಯಾಗಿ ತೊಗೊಂಡ್ಲು. ಇದ್ರ ಜೊತೆಗೆ ಇನ್ನೊಂದಷ್ಟು ಸ್ಯಾರಿಗಳನ್ನು ಕೂಡ ತೊಗೊಂಡೆ. ನಾನು ಆ ಬ್ಯುಸಿಯಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇದು ಸ್ವಲ್ಪ ಪೇಷನ್ಸ್ ಆಗಿ ಹುಡುಕಿ ತೊಗೊಂಡಿದ್ದರಿಂದ ಇರಲಿ ಮೆಮೊರಿಗೆ ಅಂತ ಹೇಳಿ ಸ್ಯಾರಿದು ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ಕೂಡ ತೊಗೊಂಡಿದ್ದೆ. ಸೊ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದಷ್ಟು ಬ್ಯಾಂಗಲ್ಸ್ಗಳು ಬೇಕಿತ್ತು ಅವಳಿಗೆ ತೊಗೊಂಡಿರೋ ಸ್ಯಾರಿಗಳಿಗೆಲ್ಲ. ಒಂದು 3-4 ಸ್ಯಾರಿ ರೇಷ್ಮೆ ಸ್ಯಾರಿಗಳನ್ನೇ ತೊಗೊಂಡಿರೋದ್ರಿಂದ ಸೊ ಅದಕ್ಕೆ ತಕ್ಕಂತೆ ಕಾಂಬಿನೇಷನ್ ಬ್ಯಾಂಗಲ್ಸ್ಗಳನ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ನಾರ್ಮಲ್ ಸ್ಯಾರೀಸ್ಗಳಾಯಿತು ಅಂತಂದರೆ ಯಾವುದಾದ್ರೂ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕೊಂಡ್ಬಿಡ್ಬೋದು. ಬಟ್ ಸಿಲ್ಕ್ ಸ್ಯಾರಿ ಅಂತ ಬಂದಾಗ ಪರ್ಟಿಕ್ಯುಲರ್ ಕಲರ್ ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಟ್ಬಿಡೋಣ ಒಟ್ಟಿಗೆ, ಪದೇ ಪದೇ ಬರೋದೆಲ್ಲ ಬೇಡ, ಮದುವೆ ಹತ್ರ ಆಗ್ತಾ ಇದ್ದಂಗೆ ಅಂತ ಹೇಳಿದ್ರು ಅಪ್ಪ ಅಂತ ಹೇಳಿ ನಮ್ಮ ಮನೆ ನಿಯರೆಸ್ಟ್ ಒಂದು ಬ್ಯಾಂಗಲ್ ಸ್ಟೋರ್ ಇದೆ. ಅಲ್ಲಿ ಸ್ಯಾರಿ ಫೋಟೋ ತೋರಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಎಕ್ಸಾಕ್ಟ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಚೆನ್ನಾಗಿ ಮಾಡಿಕೊಡ್ತಾರೆ. ನನಗೆ ಯಾವಾಗಲೂ ಕೂಡ ಇಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ಸ್ಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಆ್ಯಂಡ್ ಫೈನಲಾಗಿ ಪ್ರತಿಯೊಂದು ಕೂಡ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನಲ್ಲೇ ತುಂಬ ಚೆನ್ನಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಟ್ರು ಕೂಡ. ಸೊ ಅದೊಂದು ನಮಗೂ ಕೂಡ ಬಂದಿದ್ದು ಸ್ವಲ್ಪ ಕೆಲಸಗಳು ಕೂಡ ಬೇಗ ಆಯಿತು. ಅದಾದಮೇಲೆ ನಮ್ಮ ಪಾಪಗೂ ಕೂಡ ಕಲ್ಗೆಜ್ಜೆ ತೊಗೊಳೋದಿತ್ತು. ಸೊ ಅದನ್ನು ಕೂಡ ತೊಗೊಂಡ್ವಿ. ತೊಗೊಂಡ್ಮೇಲೆ ಅಲ್ಲೇ ಕೂಡ ಫಿಟ್ಟಿಂಗ್ ಮಾಡಿಸ್ಬಿಡೋಣ, ಅವ್ರ ಹತ್ರನೇ ಸ್ವಲ್ಪ ತೆಗಿತಾ ಇರ್ತಾಳೆ, ಇಲ್ಲಾಂದರೆ ಏನಾದರೂ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಅದನ್ನೆಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ತನಕ ಒಂದು ಪಾರ್ಸೆಲ್ ಕೂಡ ರಿಸೀವ್ ಮಾಡ್ಕೊಂಡ್ವಿ. ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಯಾಕಂದರೆ ಇವಾಗ ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಬಂದಿರೋದ್ರಿಂದ ಅದನ್ನು ಕೂಡ ಎತ್ತಿಟ್ಕೊಳ್ಳೋಕ್ಕೆ ಒಂದು ಪ್ರಾಪರ್ ಬಾಕ್ಸ್ ಅಂತ ಬೇಕು. ಈ ನಾರ್ಮಲ್ ಬಾಕ್ಸ್ಗಳೆಲ್ಲ ಹಾಕ್ತು ಅಂತಂದರೆ ನಾವು ಕ್ಯಾರಿ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಬೇಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಮೀಶೋದಲ್ಲಿ ಬ್ಯಾಂಗಲ್ಸ್ದ ಬಾಕ್ಸ್ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಇವತ್ತೇ ಬಂದಿತ್ತು. ನಾವು ಇವತ್ತು ಬ್ಯಾಂಗಲ್ಸ್ ತೊಗೊಂಡು ಬಂದಿದ್ದಕ್ಕೂ ಇವತ್ತು ರಿಸೀವ್ ಆಗಿದ್ದಕ್ಕೂ ಒಂಥರ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಒಂದು ವಿಡಿಯೋನು ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಸೆಕ್ಷನಿಗೆ 2 to 2.5 ಡಜನ್ ಅಷ್ಟು ಬ್ಯಾಂಗಲ್ಸ್ಗಳನ್ನ ಹಾಕ್ಬೋದು. ಇದು ಪ್ಲಾಸ್ಟಿಕ್ಕಲ್ಲೇ ಹಾಕಿರೋದು, ಸ್ವಲ್ಪ ಗಟ್ಟಿ ಪ್ಲಾಸ್ಟಿಕ್ ಯೂಸ್ ಮಾಡಿರೋದ್ರಿಂದ ನಮಗೂ ಕೂಡ ಕ್ಯಾರಿ ಮಾಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ನಿಮಗೂ ಯೂಸ್ ಆಗುತ್ತೆ ಅಂತ. ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ಅದಾದಮೇಲೆ ಎಲ್ಲರೂ ಕೂಡ ಇದ್ದಿದ್ದರಿಂದ ಅವರೆಕಾಳು ಇವಾಗೆಲ್ಲ ಆಲ್ಮೋಸ್ಟ್ ಮುಗ್ದೇ ಹೋಗಿರುತ್ತೆ ಅವರೆಕಾಳು ಸೀಸನ್ ಎಲ್ಲ. ಸೊ ನಾನು ಒಂದಷ್ಟು ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಈ ಚಿತ್ಕವರೆ ಬೇಳೆ ಮಾಡಿ ಅದನ್ನು ಹಾಗೆ ಇಟ್ಟಿದ್ದರಿಂದ ಮನೆಯವರೆಲ್ಲ ಇದ್ದಿದ್ದು. ಸೊ ಟೀ ಸ್ನ್ಯಾಕ್ಸಿಗೆಲ್ಲ ಏನಾದರೂ ಸಿಂಪಲಾಗಿ ಮಾಡೋಣ, ಹೊರಗಡೆಯಿಂದ ಬಂದಿರೋದ್ರಿಂದ ಏನೂ ಕೂಡ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಸ್ನ್ಯಾಕ್ಸಿಗಿರಲಿ ಅಂತ ಹೇಳಿ ಅವರೆಕಾಳು ಮಿಕ್ಸರ್ ಮಾಡಿದ್ದೆ. ಇದನ್ನು ಮಾಡೋದು ಕೂಡ ಅಷ್ಟೇ ತುಂಬಾ ಸಿಂಪಲ್ಲು. ಆ್ಯಂಡ್ ಆಲ್ರೆಡಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿರೋದ್ರಿಂದ ನಾನು ಇದನ್ನು ಹೆಚ್ಚು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಅಂದರೆ ನನಗೂ ಟಯರ್ಡ್ ಆಗಿರೋದ್ರಿಂದ ಯಾವುದು ಕೂಡ ವಿಡಿಯೋನ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಬಟ್ ಲಾಸ್ಟಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಇಲ್ಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ಗಳನ್ನ ಕೂಡ ತೊಗೊಂಡಿದ್ದೆ. ಬೇಕು ಅನ್ನೋದಾದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತು ಅವರೆಕಾಳು ಮಿಕ್ಸರ್ ಹೇಗೆ ಮಾಡೋದು ಅನ್ನೋದು ಕೂಡ ಆಲ್ರೆಡಿ ವಿಡಿಯೋಗಳು ಕೂಡ ಬರುತ್ತೆ. ಆ್ಯಂಡ್ ತುಂಬಾ ಈಸಿ. ಆ್ಯಂಡ್ ಇದು ಏರ್ಟೈಟ್ ಕಂಟೈನರ್ ಇತ್ತು ಅಂತಲೇ ಒಂದು 2 months ತನಕ ಕೂಡ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ಅಷ್ಟು ಟೇಸ್ಟಾಗಿರುತ್ತೆ. ಹೊರಗಡೆ ತೊಗೊಂಡು ಸ್ನ್ಯಾಕ್ಸ್ಗಳು ತಂದು ಮಾಡೋದಕ್ಕಿಂತ ಈ ರೀತಿ ಮಿಕ್ಸರ್ ಮಾಡಿಕೊಂಡ್ರೆ
ಆಗಿರುತ್ತೆ. ಅಪ್ಪ ಅಮ್ಮನೂ ಕೂಡ ಸ್ನ್ಯಾಕ್ಸ್ ತಿನ್ಕೊಂಡು ಅವರು ಕೂಡ ಹೊರಟರು. ಆ್ಯಂಡ್ ಅವ್ರು ಹೋದ್ಮೇಲೆ ನಾನು ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡಿ ಒಂದು ಫಂಕ್ಷನ್ ಇದೆ. ಸೊ ಗೃಹ ಪ್ರವೇಶ, ಅಲ್ಲಿ ಹೋಗಿ ಬರಬೇಕು. ಸೊ ಫಸ್ಟ್ ಟೈಮ್ ಮಾಡಿಸೋದ್ರಿಂದ ಅಳ್ತಾಳೋ ಏನೋ ಗೊತ್ತಿಲ್ಲ, ಬಟ್ ಮಾಡಿಸ್ಕೊಂಬಂದ್ಬಿಡ್ಬೇಕು. ಮದುವೆ ಹತ್ರ ಇರೋದ್ರಿಂದ ಆ ಟೈಮಲ್ಲಿ ಮಾಡಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಬಟ್ ಇವಾಗ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಫೇಸು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇವಾಗ ಹೋಗಿ ಅಲ್ಲಿಗೆ ಹೇರ್ ಕಟ್ ಮಾಡಿಸಿ ಆ್ಯಂಡ್ ಬರಬೇಕು. ಪಾರ್ಲರಿಗೆ ಹೋಗಿ ಬಂದೆ, ಬಟ್ ಅವಳಿಗೆ ಮಾಡಲಿಲ್ಲ. ಸೊ ಇನ್ನೂ ತುಂಬ ಟೈಮ್ ಇದೆಯಲ್ವಾ, ಸೆಕೆಂಡ್ ಟೈಮ್ ಈಗ ಒಂದು ಸಲ ಮಾಡಿಸು ಅಂದರೆ ಇನ್ನೊಂದು ಸಲ ಮಾಡಬೇಕು. ಸೊ ಅವಾಗ ಮಾಡಿದಾಗ ಅಷ್ಟು ಕಂಫರ್ಟಬಲಾಗಿ ಕೂರಲ್ಲ, ಅವಾಗ ಸ್ಟಾರ್ಟಿಂಗ್ ತಾನೇ ಬೆಳೆದಿರುತ್ತೆ. ಸೊ ಒಟ್ಟಿಗೆ ಮದುವೆ ಟೈಮಿಗೆ ಒಂದು ವೀಕ್ ಅಂತ ಮಾಡಿಸಿ ಅಂತ ಹೇಳಿದ್ರು. ಸೊ ನನಗೂ ಕೂಡ ಸರಿ ಅಂತ ಅನ್ನಿಸ್ತು, ಹಾಗಾಗಿ ಕರ್ಕೊಂಡು ಬಂದೆ. ಅವಳಿಗೂ ಸ್ವಲ್ಪ ಫೀವರ್ ಇರೋದ್ರಿಂದ ಮಲಗಿದ್ದಾಳೆ. ಆ್ಯಂಡ್ ನಾನು ಕೂಡ ಒಂದು ಗೃಹ ಪ್ರವೇಶ ಇತ್ತು. ಸೊ ಅವಳು ಮಲಗಿದ್ದಾಳೆ. ಅವಳು ಎಬ್ಬೋ ತನಕ ಹೋಗಿ ಬರೋಣ ಅಂತ ಹೇಳಿ ತಂಗಿ ಇದ್ದಾಳೆ ಮನೇಲಿ, ನೋಡ್ಕೊತಾಳೆ ಅವಳು. ಸೊ ಈ ರೀತಿ ರೆಡಿ ಆಗಿದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ನನ್ನ ಮಗನು ಇವತ್ತು ರಜೆ ಇರೋದ್ರಿಂದ ಅವನನ್ನು ಕೂಡ ರೆಡಿ ಮಾಡಿಸಿದ್ದೀನಿ. ಹಸ್ಬೆಂಡು ಗಿಫ್ಟ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಅವ್ರ ಗಿಫ್ಟ್ ತಂದ ಮೇಲೆ ನಾವು ಗೃಹ ಪ್ರವೇಶಕ್ಕೆ ಹೋಗಬೇಕು. ಆ್ಯಂಡ್ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸ್ಗಳೆಲ್ಲ. ಸೊ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಹೊರಡಬೇಕಾದ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮನೆ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿದ್ರು. ಔಟ್ ಸೈಡಿಂದ ನೋಡಿದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ, ಮೇಲ್ಗಡೆಯಿಂದ ಡೂಪ್ಲೆಕ್ಸ್ ಅಂತ ಅನಿಸುತ್ತೆ. ಬಟ್ ಇದು 3 ಫ್ಲೋರ್ ಮನೆ ಕಟ್ಸ್ಕೊಂಡಿದ್ದವರು. ಆ್ಯಂಡ್ ಅಲಂಕಾರಗಳು ಕೂಡ ದೇವರಿಗೆ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ಕೂಡ ತೊಗೊಂಡಿದ್ದೆ. ಆ್ಯಂಡ್ ನಾವು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.